ಎಸ ನೋಡಿ, ತೋಟಗಾರಿಕೆ ಎಂಬುದು ಆಂಗ್ಲ ಭಾಷೆಯಲ್ಲಿ ಕರಿತೀವಿ ನಾವು ಆರ್ಟಿಸ್ ಅಂತ ಕರಿತೀವಿ. ಎಂತ ಕರಿತೀವಿ? ಆರ್ಟಿಸ್ ಅಂತ ಹೇಳಿ ಕರಿತೀವಿ. ಆರ್ಟಿಸ್ ಅಂದ್ರೆ ಏನು? ತೋಟ. ತೋಟ. ಕಲ್ಚರ್ ಅಂದ್ರೆ ಅರ್ಥ ಮಾಡ್ತೇನೆ. ಕಲ್ಚರ್ ಅಂದ್ರೆ ವ್ಯವಸಾಯ. ಹಾಗಾದ್ರೆ ಎರಡು ಸೇರಿ ಏನಾಗುತ್ತೆ? ಹಾರ್ಟಿಕಲ್ಚರ್. ಹಾರ್ಟಿಕಲ್ಚರ್ ಏನು? ತೋಟಗಾರಿಕೆ. ಇದು ಗ್ರೀಕ್ ಭಾಷೆಯಲ್ಲಿ ಆಗಿರ್ತಕ್ಕಂಥದ್ದು. ಎಂತದು? ಗ್ರೀಕ್ ಭಾಷೆ. ಗೊತ್ತಾಯ್ತಾ? ನೀವು ಸ್ವಲ್ಪ ಭಾಷೆ ಗೊತ್ತಾಗುತ್ತೆ. ಗ್ರೀಕ್ ಭಾಷೆಯಲ್ಲಿ ಎಂತ ಹಾರ್ಟಿಕಲ್ಚರ್. ಇವೆರಡು ಸೇರಿ ಏನಾಗುತ್ತೆ? ಹಾರ್ಟಿಕಲ್ಚರ್. ಅಗ್ರಿಕಲ್ಚರ್ ಅಂದ್ರೆ ಅಗ್ರಿಕಲ್ಚರ್ ಅಂದ್ರೆ ಅಗ್ರಿಕಲ್ಚರ್ ಅಂದ್ರೆ ಎಂತ ಕರಿತೀವಿ? ಅದು ಏನು? ಮಳೆ ಆಶ್ರಿತ ಬೆಳೆ ಬೆಳಿತೀವಿ. ಮಳೆ ಆಶ್ರಿತ ಮಳೆ ಆಶ್ರಿತ ಬೆಳೆ ನಾವು ಏನು ಕರಿತೀವಿ? ಏನ್ ಬೆಳಿತೀವಿ ಅದನ್ನ? ಅಗ್ರಿಕಲ್ಚರ್ ಅಲ್ವಾ? ಈ ತೋಟಗಾರಿಕೆ ಏನ್ ಬೆಳಿತೀವಿ? ಏನ್ ಬೆಳಿತೀವಿ? ತೋಟಗಾರಿಕೆ ಬೆಳೆಗಳನ್ನು ಏನ್ ಬೆಳಿತೀವಿ ನಾವು? ಅಡಿಕೆ. ಸರಿ. ಇದನ್ನ ನೀರಾವರಿ ಮೂಲಕ ಏನು? ಬೋರ್ವೆಲ್, ನದಿ ಅಲ್ವಾ? ಕೆರೆ, ಬಾವಿ ಚಾನಲ್ ಅಲ್ವಾ? ನೋಡಿ, ಈ ವಸ್ತುವನ್ನು ನಾವು ಮಾಡಬೇಕು. ಮೂರು ಕೈ ಮಾಡಿ ನಾವು ಏನ್ ಮಾಡ್ತೀವಿ? ತೋಟಗಾರಿಕೆಯನ್ನು ಮಾಡ್ತೀವಿ. ಹಾಗೆ ತೋಟಗಾರಿಕೆ ಅಂತಂದ್ರೆ ತೋಟಗಾರಿಕೆ ಯಾವ ಬೆಳೆಯನ್ನು ಬೆಳಿಬಹುದು? ಅಡಿಕೆ, ತೆಂಗು, ಹೂವು, ಮಾವು, ಎಲೆಬಳ್ಳಿ, ಮತ್ತೆ ತರಕಾರಿ ನಾವು ಮಾಡ್ಬೋದು. ಮಳೆ ಆಶ್ರಿತನೂ ಮಾಡ್ಬೋದು ಅಲ್ವಾ? ಆ ತರಕಾರಿ ಬೆಳೆಯೋಣ. ಕೆಲವೊಂದು ತರಕಾರಿ ಬೇಡಲ್ಲ ಬಂದ್ಬಿಟ್ಟು ಸಪೋಟು ಸಪೋರ್ಟ್ ಆಗ್ತಾನೆ. ಮತ್ತೆ ಹಲಸು ಆಮೇಲೆ ಮತ್ತೆ ಪೇರಲ, ಅಡಿಕೆ, ತೆಂಗು, ಹೂವು, ಮಾವು, ತರಕಾರಿ, ಬಾಳೆ, ಮತ್ತೆ ಮಾವು ಹಾಕಿದ್ರಲ್ಲ, ಕಬ್ಬು ಆಯಿತು. ಕಬ್ಬುವನ್ನ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಶಾಲೆಯಲ್ಲಿ ನೋಡಿ, ನೀರಾವರಿ ಮೂಲಕ ಮಾಡ್ತಕ್ಕಂಥ ಬಳಸಲ್ಲ. ಇವೆರಡು ಬಹುವಾರ್ಷಿಕ ಬೆಳೆಗಳು. ಕಬ್ಬು ಬರಲ್ಲ ಅಲ್ಲಿ ಅಲ್ವಾ? ಪಪ್ಪಾಯಿ ಬೆಳಿಬಹುದು ಇರುತ್ತೆ. ಅದು ವರ್ಷದ ನಿರಂತರ ಗಿಡ ಹಾಗೆ ಇರುತ್ತೆ. 5 ವರ್ಷ ಅಂತ ನಾವು ಕರೀತೀವಿ ಅದನ್ನ. ಇದು ಏನಂದ್ರೆ ಬಹುವಾರ್ಷಿಕ ಎಂತ ಕರೀತೀವಿ? ಬಹುವಾರ್ಷಿಕ ಬೆಳೆ. ಹಾಗಾದ್ರೆ ಬಹುವಾರ್ಷಿಕ ಬೆಳೆ ಅಂದ್ರೆ ಏನು? ಯಾರು ಹೇಳ್ತಾರೆ? ನಾನು ಹೇಳಿದ್ದೀನಿ. ಬಹುವಾರ್ಷಿಕ ಬೆಳೆ ಅಂದ್ರೆ ಏನು? ಯಾರು ಒಬ್ಬರೇ ಬಹುವಾರ್ಷಿಕ ಬೆಳೆ ಅಂದ್ರೆ ಯಾರು? ಬಹು ಅಂದ್ರೆ ಏನು? ಏನಮ್ಮ ಒಂದೇ ಜಮೀನಿನಲ್ಲಿ ಬಹು ವರ್ಷಗಳವರೆಗೆ, ಬಹಳ ದಿನಗಳವರೆಗೆ ಹೆಚ್ಚಿನ ಫಲವನ್ನು ಕೊಡ್ತಕ್ಕಂಥ
ಬಳ್ಳಿ ಮುರಿದು ಮತ್ತೆ ಬಟ್ ಸ್ವಲ್ಪ ಚಿಗುರನ್ನು ಈಗ ಬಿಡ್ತೀವಿ, ಮತ್ತೆ ಅದ್ಭುತ ಮತ್ತೆ ಸಾವಿರ ಬಳ್ಳಿ ಹೊರಗಂತ ಹೋಗುತ್ತೆ. ಈ ಇಲ್ಲಿರ್ತಕ್ಕಂಥ ಎಲೆ ಬಳ್ಳಿಯನ್ನು ಮಾತ್ರ ತಿನ್ನಲ್ಲ ನಾವು, ಇದರಲ್ಲಿ ಬಳ್ಳಿ ಮಾತ್ರ ಎಲೆಗಳನ್ನು ತಿಂತೀವಿ ನಾವು. ಕೈ ಬಳ್ಳಿ ಅಂತ ಕರೀತಾರೆ. ಅದಕ್ಕೆ ಅಂತ ಕರಿತೀವಿ ಕೈ ಬಳ್ಳಿ. ಕೈ ಬಳ್ಳಿ ಎಲೆನೇ ನಾವು ಏನ್ ಮಾಡ್ಬೇಕು, ಸೇವನೆ ಮಾಡಬೇಕು. ಇದು ಸರಗಡ್ಡಿ ಎಲೆ ಅಂತ ಕರೀತಾರೆ. ಇದು ಕಡ್ಡಿ ಒಬ್ಬರು ಕರೆಯೋದು. ಈ ಕಡ್ಡಿ ಎಲೆಯನ್ನು ತಿಂದ್ರೆ ಎದೆ ಏನಾಗುತ್ತೆ, ಗೂಡು ಕಟ್ಟುತ್ತೆ. ನೋಡಿಲ್ಲ, ದಮ್ಮು ಬರುತ್ತೆ ಮನುಷ್ಯನಿಗೆ. ದಮ್ಮು ಕೆಮ್ಮು ಬಂದಾಗ ಉಸಿರು ಕಟ್ಟಾದಾಗ ಈ ಎಲೆ ಮುಖಾಂತರ ಬರುತ್ತೆ, ದಪ್ಪ ಎಲೆ ಬರುತ್ತೆ. ಕೈ ಬಳ್ಳಿ ಎಲೆ ಏನಾಗಿರುತ್ತೆ, ಸೆಳೆದಿರುತ್ತೆ. ಆ ಎಲೆಯಿಂದ ಊಟ ಮಾಡಬಹುದು, ಆ ಮಟ್ಟಕ್ಕೆ ಆ ಎಲೆ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಎಲೆ ಬೆಳೆಯನ್ನು ಸಹ ತೋಟದಲ್ಲಿ ಬೆಳಿತೀವಿ, ಹಲಸನ್ನ ತೋಟದಲ್ಲಿ ಬೆಳಿತೀವಿ, ಪೇರಳ ಬೆಳಿತೀವಿ, ಅಡಿಕೆ ಹಾಕ್ತೀವಿ, ತೆಂಗು ಹಾಕ್ತೀವಿ, ಹೂ ಬೆಳಿತೀವಿ, ಮಾವು ಬೆಳಿತೀವಿ, ತರಕಾರಿ ಜೊತೆ ಬೆಳಿತೀವಿ ಅಲ್ವಾ. ಆಗ ತರಕಾರಿ ಅಂತಂದ್ರೆ ನಮಗೆ ಎಂತ ತರಕಾರಿ ಅಂತ ಕರಿತೀವಿ, ಅದನ್ನ ಹೇಳ್ತೀವಿ. ತರಕಾರಿ ಅಂತಂದ್ರೆ ಎಷ್ಟು ಉದ್ದ ಬರುತ್ತೆ, 60 ದಿವಸ. ಅದು ಎಂತ ಬೆಳೆ ಅಂತ ಕರಿತೀವಿ, ಎಂತ ಬೆಳೆ ಅಂತ ಕರಿತೀವಿ, ಅಲ್ಪ ಬೆಳೆ, ಅಲ್ಪಾವಧಿ ಬೆಳೆ ಅಂತ ಕರಿತೀವಿ. ಅಲ್ಪಾವಧಿ, ದೀರ್ಘಾವಧಿ ಅಥವಾ ಬಹುವಾರ್ಷಿಕ ಅಂತ ಕರಿತೀವಿ. ಬಹುವಾರ್ಷಿಕ ನೋಡಿ, ಬಹುವಾರ್ಷಿಕ, ಅಲ್ಪವಾರ್ಷಿಕ ಅಲ್ವಾ, ದೀರ್ಘವಾರ್ಷಿಕ. ಬಹುವಾರ್ಷಿಕ ಎಂತ ಬೆಳೆ, ಅವೆಂತ ಬೆಳೆ ಅಂತ ಕರಿತೀವಿ, ಎಂತ ಬೆಳೆ ಅಂತ ಕರಿತೀವಿ, ಹಣವನ್ನ ಕೊಡ್ತಕ್ಕಂಥ ಬೆಳೆ, ಹಣ. ಆಮೇಲೆ ದೀರ್ಘಾವಧಿ ಬೆಳೆ ಅಂದ್ರೆ ಏನು, ದೀರ್ಘಾವಧಿ ಮಾಡ್ಕೊಂಡು ಗೊತ್ತಾ ನಿಮಗೆ? ಉದಾಹರಣೆ ಕೊಡಿ. ಹುಣಸೆ ಮರ, ಹುಣಸೆ ಮರ ಸರ್ವರಿಗೂ ಬೇಕಾದಂತ ಮರ. ಹುಣಸೆ ಮರ ಅಲ್ವಾ, ಸರ್ವರಿಗೂ ಬೇಕಾದಂತ ಮರ. ಸರ್ವರಿಗೂ ಯಾರು, ಎಲ್ಲರಿಗೂ ಬೇಕು ಮರ ಅಲ್ವಾ. ಹುಣಸೆ ಹಣ್ಣಿದ್ರೆ ಸಾಂಬಾರೇ ಇಲ್ಲ, ಹೌದಾ? ಸಾಂಬಾರ ಹುಣಸೆ ಬೇಕೇ ಬೇಕಾರೆ ನೋಡಿ. ಹುಣಸೆ ಮರ ಅಂತ ಕರೀತಾರನ್ನ, ಹುಣಸೆ ಮರ ಕರೀತೀವಿ ಬಹುವಾರ್ಷಿಕ ಮರ ಅಲ್ವಾ. ಅದಕ್ಕೆ ಹುಣಸೆ ಮರನೂ ಬೇಕು, ಅಡಿಕೆನೂ ಬೇಕು, ತೆಂಗು ಬೇಕು, ಹೂವು ಬೇಕು, ತರಕಾರಿ ಬೇಕು, ಮಾವು ಬೇಕು, ಹಲಸು ಬೇಕು, ಪೇರಳೆ ಬೇಕು, ಎಲ್ಲರೂ ಬೇಕು ಅಲ್ವಾ. ಅದಕ್ಕೆ ನಾವು ತೋಟಗಾರಿಕೆ ಅಂತಕ್ಕಂಥದ್ದನ್ನ ಹೇಳಿದ್ರೆ ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಎಂತ ಕರಿತೀವಿ ನಾವು, ಹಾರ್ಟಿಕಲ್ಚರ್. ಹಾರ್ಟಿಕಲ್ಚರ್ ಅಂದ್ರೆ ಏನಂತ ಅರ್ಥ, ಒಂದೇ ಜಮೀನಿನಲ್ಲಿ ಹೆಚ್ಚು ಆದಾಯ ಕೊಡ್ತಕ್ಕಂಥ ಮರಗಳನ್ನ ಎಂತ ಕರಿತೀವಿ ನಾವು, ತೋಟಗಾರಿಕೆ ಅಥವಾ ಬಹುವಾರ್ಷಿಕ ಬೆಳೆ ಅಂತ ಕರಿತೀವಿ. ಅಂದ್ರೆ ಒಂದು ಮರವನ್ನು ಹಾಕಿದ ತಕ್ಷಣ ಯಾವ ಮರವನ್ನು ಕಡಿಯೋದಿಲ್ಲ ನಾವು. ಉದಾಹರಣೆ ತೆಂಗನ್ನ ಚೆನ್ನಾಗಿ ಹೊತ್ತು ಬಿಡುತ್ತಪ್ಪ, ಅಲ್ಲಿ ಒಂದು 100 ಕಾಯಿ ಕೆಳಗೆ 100 ಕಾಯಿ ಕೆಳಗೆ ಮರ ಕಟ್ ಮಾಡ್ತೀವ, ಏನ್ ಮಾಡ್ತೀವಿ ನಾವು, ಅದು ಗೊತ್ತಿಲ್ಲ, ಮರ ಆಗಲ್ಲ, ಮತ್ತೆ ಫಸಲನ್ನ ಕೊಡ್ತಾ ಹೋಗುದು. ಕನಿಷ್ಠ ತೆಂಗಿನ ಮರ ಒಂದು 4 ರಿಂದ 5 ಗಂಟೆ ಬೀಳ್ತಾವ, ಒಂದು 5-6 ಗಂಟೆ ಬೀಳ್ತಾವ. ಗಂಟೆ ಕೊಡ್ತಾವ, ಗಂಟೆ ಅಲ್ವಾ. ಅದೇ ಅಡಿಕೆ ಎಷ್ಟು ಕೊಡ್ತಾವ, 9 ಕಚ್ಚಿರ್ತಾವ. ಒಂದು ಮರ ಎಷ್ಟು ಕಚ್ಚುತ್ತೆ, 9 ಬಿಟ್ರೆ ನಾವ್ ಯಾರು ಇರಲ್ಲ. ಅಷ್ಟು ದೀರ್ಘಾವಧಿ ಹಣವನ್ನು ಸಂಗ್ರಹಿಸೋಣ. ನಮಗೆ ಹೆಚ್ಚಿಗೆ ತಗೋತ ನಮಗೆ 3 ರಿಂದ 4 ಒಂಬಾಳೆ ಸಿಗಲ್ಲ ನಮಗೆ, ಹೌದಾ? ಹೇಳಿದ್ರೆ ನೋಡ್ತಾ ಇದ್ರೆ ನೀವು 4 ಒಂಬಾಳೆ ಸಿಗಲ್ಲ, 3 ಅಥವಾ 4. ಯಾಕೆ 4, 3 ಸಿಗ್ತವೆ ಅಂದ್ರೆ ಇನ್ನೆಲ್ಲದಕ್ಕೂ ಪರಿಸರದಿಂದ ಹಾನಿ ಆಗ್ತವೆ. ವೈಜ್ಞಾನಿಕ ನೋಡಿ, ಇದ್ರೆ ಬೀಳುತ್ತೆ ಒಂಬಳೆ, ಆಮೇಲೆ ಮಳೆ ಬರುವಾಗ ಕಲ್ಲು ಹೊಡೆದಕ್ಕೆ ವಿಡಿಯೋ ಮಾಡ್ಬೋದು ಬಯಸ್ಕೊಬೋದು. ಅದಾಯ್ತಾ? ಯಾಕೆ ಕೇಳಿದ್ರೆ ಆನೆಗಳು ಅಂತ ಕೇಳಿದ್ರೆ ಮಳೆ ಬರುವಾಗ ಆನೆಗಳಿಗೂ ಸಹ ಏನಾಗ್ತದೆ, ಆನೆಗಳು ಒಂಬಾರಿಗೆ
ಬಂದಾಗ ಯಾರು ಹೆಚ್ಚು ತಪ್ಸಕ್ಕಾಗತ್ತ ಒಟ್ಟು ಚೈತ್ಯ ಆಗಕ್ಕಾಗತ್ತ ಶಾಲೆಗಳಿಗೆ ಆಗತ್ತ ಇಲ್ಲ. ಅದಕ್ಕೆ ಇದು ಯಾವ ಎಂತ ಹೇಳ್ತಕ್ಕಂಥದ್ದನ್ನ ಹಾನಿ ಪರಿಸರದಿಂದ ಹಾನಿ ಆಗ್ತಕ್ಕಂಥ ಆಯ್ತಾ. ಅದಕ್ಕೋಸ್ಕರನ ಇವೆಲ್ಲವೂ ಸಹ ಏನಿದೆಯಪ್ಪ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ತೋಟಗಾರಿಕೆಯಲ್ಲಿ ಆಗ್ತಕ್ಕಂಥ ವಸ್ತುಗಳಿಗೆ ಹೆಚ್ಚಾಗಿರುತ್ತೆ. ಇದಕ್ಕೆ ಬಹುವಾರ್ಷಿಕ ಬೆಳೆ ಅಂತ ಕರಿತೀವಿ. ಹೌದಾ? ಅಂದ್ರೆ ಬಹುವಾರ್ಷಿಕ ಬೆಳೆ ಅಂತ ಹೇಳಿದ್ರೆ ಒಂದೇ ಜಮೀನಿನಲ್ಲಿ ಹೆಚ್ಚು ಆದಾಯ ಕೊಡ್ತಕ್ಕಂಥ ಬೆಳೆಗಳಿಗೆ ಬಹುವಾರ್ಷಿಕ ಬೆಳೆ. ಹಂಗಾದ್ರೆ ವಾರ್ಷಿಕ ಬೆಳೆ ಅಂತ ಏನು ನಿಮಗೆ ಗೊತ್ತಿದೆ ನೋಡಿ. ವಾರ್ಷಿಕ ಅಂದ್ರೆ ಯಾರು ಹೇಳ್ತೀರಾ? ವಾರ್ಷಿಕ ಬೆಳೆ ಅಂದ್ರೆ ಏನಪ್ಪ? ಏನು ಯಾರು ವಾರ್ಷಿಕ ಮನೆಗೆ ಬೇಕಾ ಅಂದ್ರೆ ಒಂದೇ ವರ್ಷದಲ್ಲಿ ಹೆಚ್ಚಿನ ಆದಾಯ ಕೊಟ್ಟು ಹಾನಿ ಆಗ್ತಕ್ಕಂಥ ನಾಶ ಆಗ್ತಕ್ಕಂಥ ಬೆಳೆಗಳಿಗೆ ಅಂತ ಕರಿತೀವಿ ನಾವು ಏನು ವಾರ್ಷಿಕ ಬೆಳೆ ಅಂತ ಕರಿತೀವಿ. ಅವು ಯಾವಾಗಿರ್ಬೋದು? ರಾಗಿ, ಜೋಳ, ಭತ್ತ, ಮತ್ತೆ ಸಜ್ಜೆ, ತೊಗರಿ, ಅಲಸಂದೆ ಅವರೆ ನೋಡಿ ಅಲ್ವಾ? ಅಲಸಂದೆ ನೋಡಿ. ಇದು ನಾವೇನ್ ಮಾಡ್ಕೊಂಡ್ರೆ ಈ ಒಟ್ಟು ಬೆಳೆಗಳನ್ನ ಇನ್ನೊಂದು ಸಾಕಷ್ಟು ಬೆಳೆಗಳು, ಹೆಸರು, ಉದ್ದು ಅಲ್ವಾ, ತೊಗರಿ, ಬಟಾಣಿ ಅಲ್ವಾ, ಇವು ಏನಾಗ್ತದೆ? ಇವೆಲ್ಲ ಭೂಮಿಯನ್ನ ಬಿಟ್ಟು ಒಂದು ವರ್ಷ ಆದಾಯ ಕೊಟ್ಟು ಏನಾಗ್ತದೆ? ಹಾನಿ ಆಗ್ತದೆ. ಹಾನಿ ಆಗೋದಲ್ಲ ಮತ್ತೆ ನಾಶ ಆಗ್ತದೆ ಭೂಮಿ ಬಿಟ್ಟು ಅಲ್ವಾ. ಅದಕ್ಕೆ ಅಂತ ಕರಿತೀವಿ. ಇನ್ನೊಂದು ಕರಿತೀವಿ, ಈ ಬೆಳೆಯನ್ನ ಬಿತ್ತಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತು ನಾವು ತೋಟಗಾರಿಕೆ ಬರ್ಬೇಕು. ಏನ್ ಬೆಳೆ ಹಾಕ್ಬೇಕು? ಇವ್ರು ಬೆಳೆದಾದ ತಕ್ಷಣ ಈಗ ಅವರೇ ಬೆಳೀತಾರ ಗೊತ್ತಲ್ಲ ನಿಮ್ಗೆ? ಅವರೇ ಬೆಳೆ ಬೇರೆ ಗೊತ್ತಲ್ಲ ನಿಮ್ಗೆ? ಅದು ಬೇರೆಯಲ್ಲಿ ಏನು ಮಾಡ್ತಾ ಅವರೇ ಬೆಳೆ? ಅವರೇ ಹೆಸರು, ಉದ್ದು ಏನಾಗ್ತದೆ? ಎಂತ ಬೆಳೆ ಕರಿತೀವಿ? ಎಂತ ಬೆಳೆ? ಅಲ್ಪಾವಧಿ ಬೆಳೆ ಕರಿತೀವಿ. ಅವೆಂತ ಬೆಳೀತಾ ಗೊತ್ತಾ? ತಂತು ಬೇರು. ಗಂಟು ಗಂಟಾಗಿರ್ತವೆ ಬೇರು. ಏನಾಗ್ತದೆ? ಗಂಟು ಗಂಟಾಗಿರ್ತವೆ ಬೇರು. ನೀವು ಅದನ್ನೇ ತಾವು ಎಲ್ಲ ಸಸಿಗಳಿರ್ತಾವಲ್ಲ ತನ್ನಷ್ಟಕ್ಕೆ ತಾನೇ ಗೊಬ್ಬರವನ್ನ ಉತ್ಪಾದನೆ ಮಾಡ್ತಿರ್ತಾವ ಮಣ್ಣಿಗೆ ಅಲ್ವಾ. ಉದಾಹರಣೆಗೆ ತೊಗರಿ ನೋಡಿದ್ರಲ್ಲಪ್ಪ, ತೊಗರಿ ನೋಡಿದ್ರಲ್ಲ, ಈ ತೊಗರಿ ಇದೆಯಲ್ಲ ಗಿಡ ತಗೊಳುತ್ತೆ, ಅಗಲಿಕ್ಕೆ ಕಂಡಾಗ ಚೆನ್ನಾಗಿ ಆ ಸೊಪ್ಪೆಲ್ಲ ಕೆಳಗೆ ನೋಡಿದ್ರೆ ಸೊಪ್ಪೆಲ್ಲ ಕೆಳಗೆ ಹೋಗ್ತಾರೆ. ಹೌದು, ಏನಾಗುತ್ತೆ? ಏನಾಗುತ್ತೆ? ಸೊಪ್ಪೆಲ್ಲ ಕೆಳಗೆ ಗೊಬ್ಬರ ಆಗುತ್ತೆ. ಬೇರೆ ತಾವು ಏನು ಮಾಡುತ್ತೆ? ಆ ಎಲ್ಲಿ ಉದುರುತ್ತವೋ ಆ ಬೇರೆ ಹತ್ರ ಎರೆಹುಳಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಲ್ಲ? ಎರೆಹುಳಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಯಾವುದೇ ಬೆಳೆ ಬಿತ್ತಿದ್ರು ಸಹ ಏನಾಗ್ತದೆ? ಚೆನ್ನಾಗಿ ಬರುತ್ತೆ. ಆ ಉದ್ದೇಶದಿಂದ ನಾವು ಇದನ್ನ ಏನ್ ಮಾಡ್ತಪ್ಪ ಅಂದ್ರೆ ಇದು ವಾರ್ಷಿಕ ಬೆಳೆಯುವುದು. ತಂತು ಬೇರನ್ನ ಉಪಯೋಗಿಸಿಟ್ಟು ತಾನೇ ಗೊಬ್ಬರವನ್ನ ಆ ಬೇಕಾಗುವಷ್ಟು ಗೊಬ್ಬರವನ್ನ ಉತ್ಪಾದನೆ ಮಾಡುತ್ತೇವೆ ಅಲ್ವಾ. ಹಾಗಾದ್ರೆ ಹುರುಳಿ ನೋಡಿದ್ರಲ್ಲಪ್ಪ, ಹುರುಳಿ ಗೊತ್ತಲ್ಲ? ಹುರುಳಿ ಕಾಳು ಏನ್ ಬೆಳೀತಾರೋ? ಹೊಲ ಬೆಳೀತಾನೆ. ಅದು ಎಂದೇ ಬೆಳೆ ಅಂತ ಕರಿತೀವಿ? ವಾರ್ಷಿಕ ಬೆಳೆ ಅಂತ ಕರಿತೀವಾ? ಅದು ಗೊತ್ತು ದಿವಸ ಅದು ಗೊತ್ತ ಎಷ್ಟಾಗುತ್ತೆ? ಅದು ಅದು. ಉದಾಹರಣೆಗೆ ಹುಳ್ಳಿಕಾಳನ್ನ ಕಟ್ಬಿಡ್ರಿ ನೀವು, ಬಸ್ತು ನೀರಲ್ಲಿ ನೆನೆ ಹಾಕ್ಬಿಟ್ಟು ನಾಳೆ ಬಸ್ ಎತ್ಬಿಡ್ರಿ. ಬಸ್ದು ಅದನ್ನ ಒಂದು ಕಲ್ಲೇ ಇರಬೇಕು. ನಿಮ್ಮ ಮನೆ ಕಲ್ಲು ನೋಡಿದ್ರಲ್ಲ,
ಮಾವಿನ ತೋಟ ಅಲ್ವಾ? ನೋಡಿ, ಒಂದು ಸ್ವಲ್ಪ ಗೊಬ್ಬರ ಇರಬೇಕಿಲ್ಲ, 10 ಎಲೆಗಳನ್ನ ಸಂಗ್ರಹ ಮಾಡ್ಕೊಂಡಿರುತ್ತೆ. ಯಾರು? ಹುರುಳಿ, ತೊಗರಿ, ಅವರೆ, ಅಲಸಂದೆ. ಅಲಸಂದೆ ನೋಡಿದ್ರಲ್ಲ? ನೋಡಿ, ಒಟ್ಟು ಬರೀ 10 ಬೀಜ ಹೋಗ್ಬಿಟ್ಟು ಸಾಕು. ಅಲಸಂದೆ ಬೀಜವನ್ನ, ಹಸೆ ಬೀಜವನ್ನ ಒಟ್ಟು ಅಡಿಗೆ ಬರ್ತೀವಿ. ಒಟ್ಟು ಈ ಕೊಯ್ದು ಸಾಕಾಗ್ಬೇಕು ದನಗಳಿಗೆ. ಅದಕ್ಕೋಸ್ಕರನೇ ಇದಕ್ಕೆ ಮಿಶ್ರ ಬೆಳೆ ಅಂತ ಕರೀತಾರೆ. ಇದನ್ನ ಯಾರನ್ನ? ಅವರೆ ಮತ್ತು ಹುರುಳಿಯನ್ನ ಮಿಶ್ರ ಬೆಳೆ ಅಂತ ಕರೀತಾರೆ. ತನ್ನ ತಾನೇ ಗೊಬ್ಬರವನ್ನ ಭೂಮಿ ತಾನೇ ಮಾಡ್ಕೊಳ್ತಾ ಹೋಗುತ್ತೆ. ಬೇರೆ ಬೆಳೆಗೆ ಗೊಬ್ಬರವನ್ನು ಪರಿವರ್ತನೆ ಆಗುತ್ತೆ ಅಲ್ವಾ? ಕೇಳಿರ್ತಾರೆ, ನೀವು ನೋಡಿದ್ದೀರಾ? ನೀವು ತೋಟಗಳಲ್ಲಿ ನೀವು ಏನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವೇ ಒಂದು ತೋಟ ಮಾಡತಕ್ಕಂತ ದಿನ ಬರುತ್ತೆ. ನೀವು ಮಾಡಿದಾಗ ಒಂದು 2 ಅಥವಾ 4 ತೊಗರಿ ಬೀಜವನ್ನು ಊದ್ರಿ. ತೊಗರಿ ಬೀಜವನ್ನು ಒಲ್ಲಿ ಮನೆ ಹಿಂದಲೇ ಎಲ್ಲ ಊದ್ಬಿಡ್ರಿ. ನಿಮ್ಮ ಮನೆಗೆ ಆಗುವಂತ ತೊಗರಿಕಾಯಿ ಬರ್ತಾವೆ. ನಿಮ್ಮ ಮನೆಗಳಿಗೆ ದಿವಸ ಅರಿಬೇಕು ಅಷ್ಟು ಕಾಯಿಗಳು ಬರ್ತಾವಂತ ಅದೇ ಅವರೇ ಗಿಡ 10 ಗಿಡ 10 ಬೆಲೆಯನ್ನು ನಾವು ಹಾಕೊಂಡು ಹೋದ್ರೆ, ತೋಟದ ಗಿಡ ಹಾಕೊಂಡ್ರೆ ಅಲ್ಲಿ ನಮಗೆ ಆದಷ್ಟು ಏನ್ ಕಾಣ್ತದೆ, ನಾವು ಅವರೇ ಕೈಯನ್ನು ತಿಳಿಸ್ಬೋದು. ಹೌದಲ್ಲ? ಒಂದು ಮನೆಯ ಬೆಳೆ ನೋಡಿದ್ರೆ ಮನೆ ಅವ್ರಿಗೆ ಕೇಳಿದ್ರಲ್ಲ, ಎಷ್ಟು ಬೀಜ ಹೋಗ್ತದೆ ನಿಮಗೆ? ಒಂದೇ ಬೀಜ ಹೋಗುತ್ತೆ. ಒಂದು ಬೀಜ ಹೋಗ್ಬಿಟ್ರೆ ನೋಡಿ, ಇನ್ನೊಂದು ಬೀಜ ಹೋಗ್ತಿರೋ ಕೈಗೆ ಬೆಳೆ ಮಾಡಿದ್ರೆ ಇಷ್ಟಾಗ ಚಪ್ಪಟ್ ಹಾಕ್ತೀರ ಅಲ್ವಾ? ಹೌದೇನಾ? ಈ ಚಪ್ಪ ಹಾಕಿದ ಕೈ ಒಟ್ಟು ಬೆಲೆ ಏನ್ ಮಾಡುತ್ತೆ? ಎಷ್ಟು ಕಾಯಿ ಬರುತ್ತದ? ಎಷ್ಟು ಕಾಯಿ? ಸಾಕಷ್ಟು ಕಾಯಿನ ಬಿಡುತ್ತೆ. ಒಟ್ಟು ನೀವು ತಿಂತೀಯ? ಏನ್ ಮಾಡ್ತೀರಿ? ಭಾರತಕ್ಕೂ ಹಂಚ್ತೀರ. ಅಪರೂಪದ ವಸ್ತು ಅಂತ ಕರೀತಾರೆ ಅಲ್ವಾ? ಒಳ್ಳೆಯ ಅಪರೂಪದ ವಸ್ತು ಅಂತ ಕರೆದಂತ ತರಕಾರಿಗಳು. ಆದ್ರಿಂದ ಒಂದು ಬೀಜ ಊದಿದ್ರೆ ಸುಮಾರು ಸಮಾಜದಲ್ಲಿ ಕೊಡುಗೆ ಕೊಡಬಹುದು. ನಮಗೆ ಸಾಕಷ್ಟು ಒಳ್ಳೆ ತರಕಾರಿ ಸಿಗುತ್ತೆ. ಅದನ್ನು ಸಹ ನಾವೆಲ್ಲ ಹಾಕ್ಬೋದು. ಎಲ್ಲ ಹಾಕ್ಬೋದವ? ತೋಟದಲ್ಲಿ ಹಾಕ್ಬೋದು. ತೊಗರಿ ಗಿಡನೂ ಹಾಕ್ಬೋದು ಅಲ್ವಾ? ತೊಗರಿ ಗಿಡ ಹಾಕಿದ ನಂತರ 19 ನೋಡಿ, ಅದೇ ನಾವು ವಾರ್ಷಿಕ ಬೆಳೆಯನ್ನ ನಾವು ಮಾಡ್ತಾರಲ್ಲ, ವಾರ್ಷಿಕ ಬೆಳೆಯನ್ನ ಇದು ಮಾಡಕ್ ಬರಲ್ಲ, ಏನ್ ಮಾಡಕ್ ಬರಲ್ಲ, ಸಾಧ್ಯತೆ ಇಲ್ಲ ಮಾಡಕ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ತೋಟದಲ್ಲಿ ನಾವು ಎರಡಿ ಜಾಸ್ತಿ ಇರ್ತದೆ. ಎರಡಂದ್ರೆ ಗಿಡ ಮರಗಳ ಕತ್ತಲಿರ್ತದೆ. ಆದ್ರೆ ಬೇರೆ ಬೇರೆ ಅಡಿಕೆ ದೊಡ್ಡ ನಾವು ತೊಗರಿ ಹಾಕಬೇಕಾಗತ್ತಾ? ಭಯಂಕರ ಬಿಸಿಲು ನಿಲ್ದಿರ್ಬೇಕು, ಬಿಸಿಲು ಗಾಳಿ ಎರಡೂ ಇರ್ಬೇಕು. ಏನೋ ಒಂದು ಚಂದಕ್ಕೆ ಒಂದು ಬಿಸಿಲು ಬೀಳದಾಗ ತೊಗರಿ ಗಿಡ 4 ತೊಗರಿ ಗಿಡ
ಅದಕ್ಕೆ ನಿಮ್ಮನ್ನ ಕೇಳ್ತಾ ಹೋದಷ್ಟು ಏನಾಗುತ್ತೆ ಸಾಕಾಗ್ತದೆ. ಬಹಳ ಇನ್ನು ಆ ಮನಸ್ಸಿಲ್ಲ ನೋಡಿ. ಇಲ್ಲಿ ನೀರಿನ ಒತ್ತಡ ಇರಬೇಕು ತೋಟಗಾರಿಕೆ ಮಾಡಬೇಕಾದ್ರೆ ಅಲ್ವಾ? ನೀರು ತೋಟಗಾರಿಕೆ ಮಾಡಬೇಕಾದ್ರೆ ಆಗ ತೋಟಗಾರಿಕೆ ಮಾಡಬೇಕಾದ್ರೆ ಏನೇನು ಬೇಕು ಸೌಲಭ್ಯ ಬೇಕು ನಮಗೆ? ಏನ್ ಬೇಕು? ನೀರು ಬೇಕು, ಗೊಬ್ಬರ ಬೇಕು ಅಲ್ವಾ? ಹೌದಲ್ಲಪ್ಪ? ನೀರು ಬೇಕು, ಗೊಬ್ಬರ ಬೇಕು. ಆಮೇಲೆ ನೀರು ಬೇಕಾ? ಮತ್ತೆ ಗೊಬ್ಬರ ಬೇಕಾ? ಸರಿಯಪ್ಪ. ಆಮೇಲೆ ಮತ್ತೆ ಏನು? ಮತ್ತೆ ಏನು ಕರೆಕ್ಟಾನೆ? ಬೀಜ ಬೇಕಾ? ಸಸಿ ಬೇಕಾ? ಅಲ್ಲ, ಉತ್ತಮವಾದ ಸಸಿ ಬೇಕು. ಇಲ್ಲಿ ಬಹಳ ಇಂಪಾರ್ಟೆಂಟ್. ಉತ್ತಮವಾದ ಸಸಿ ಬೇಕು ನೋಡಿ. ಉದಾಹರಣೆಗೆ ಬೀಜ ಎಂತದಾಗಿರುತ್ತೆ? ಒಳ್ಳೆ ಬೀಜ ಎಂತದಾಗ್ತು? ಏನ್ ಸಿಗುತ್ತೆ? ಸಸಿ ಅಲ್ವಾ? ಬೀಜ ಉತ್ತಮವಾಗಿ ಅಲ್ಲ ಅಂತ ಹೇಳಿದ್ರೆ ಸಸಿ ಏನಾಗುತ್ತೆ? ಸಸಿ ಉತ್ತಮವಾದ ನಾವು ಹೆಂಗೆ ಬೀಜ ರಾಗಿ ಬಿತ್ತುವೋ ಅಂತ ರಾಗಿ ಬಿಡುತ್ತೆ. ಅದೇ ಹೇಳ್ತಾರೆ ನೂಲಿನಂತೆ ದಾರ ಸೀರೆ ನೂಲು ಹೆಂಗಿರುತ್ತಂತೆ ಅಲ್ವಾ? ಹೌದಮ್ಮ? ಅತ್ಯಂತ ಒಳ್ಳೆ ಹತ್ತಿ ಕೊಟ್ಟರೆ ದಾರ ಚೆನ್ನಾಗಿ ಬರುತ್ತೆ. ಹತ್ತಿ ಕೊಟ್ಟರೆ ಸುಳ್ಳ ಅಲ್ವಾ? ಅದಕ್ಕೆ ನೂಲಿನಂತೆ ಸೀರೆ ಅಂತ ಕರೀತಾರೆ. ಅದಕ್ಕೆ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿರ್ತದ್ದು ನೀರು ಬೇಕು, ಗೊಬ್ಬರ ಬೇಕು, ಬೀಜ ಬೇಕು, ಆಮೇಲೆ ಸಸಿ ಬರೋದು ಆಮೇಲೆ ಅಲ್ವಾ? ಉದಾಹರಣೆಗೆ ಅಡಿಕೆ ಬೀಜವನ್ನ ಎಳೆಯ ಮರದ ಬೀಜವನ್ನ ಹಾಕ್ತೀವಿ. ಉತ್ತಮವಾದ ಒಳ್ಳೆಯ ಬೀಜಗಳನ್ನ ಸಂಗ್ರಹ ಮಾಡಿ ಆ ಬೀಜಗಳನ್ನು ನಾವು ಹಾಕ್ತೀವಿ. ಯಾವ್ದು? ಬಲಿತ ಬೀಜಗಳನ್ನು ಹಾಕ್ತೀವಿ ಅಲ್ವಾ? ಹಾಗೆ ಎರಡೂ ಬೀಜ ಒಂದೇ ಆಗಿರುತ್ತೆ. ಎಳೆಯ ಮರದ ಬೀಜವೂ ಅದೇ ಆಗಿರುತ್ತೆ, ಬಲಿತ ಬೀಜಗಳು ಅದೇ ಆಗಿರುತ್ತೆ. ನೀವು ಹೆಂಗೆ ನಿಡ್ತೀರ ಅವಾಗ? ಹೆಂಗೆ ನಿಡ್ತೀರಾ? ಯಾವ ಬೀಜ ಅಂತ ಕರೀತೀರ ನೀವು? ಹೆಂಗೆ ನಿಡ್ತೀರ? ಸರಿ ಬಿಡಿಯಾ? ಸಾಧ್ಯ ಇಲ್ಲ ಕರೀಲಿಕ್ಕಾಗತ್ತಾ? ಇಲ್ಲ. ಯಾಕೆ ಕರೀಲಿಕ್ಕಾಗಲ್ಲ? ಆಗುತ್ತೆ. ನೀವು ಹಾಕುವಾಗ ಮನೆಯಲ್ಲಿ ಹಾಕುವಾಗ ಇವನ್ನೇ ಮಾಡ್ಕೊಂಡು ನೀವು ಆಯ್ಕೆ ಮಾಡ್ತೀವಿ. ಕನಿಷ್ಠ ಎಷ್ಟು ಬೇಕು ಅಂತ ಹೇಳಿದ್ರೆ ಒಂದು ಮರದಲ್ಲಿ ಅಡಿಕೆ ಗಿಡಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಚಕ್ರಿಯ ಆಕಾರವಾಗಿರಬೇಕು. ಮರ ಹೆಂಗಿರ್ಬೇಕು? ಹೆಂಗಿರ್ಬೇಕು ಮರ? ಚಕ್ರಿಯ ಆಕಾರ. ಚಕ್ರಿ ಕೆಳಗಡೆ ನಿಂತ್ಕೊಂಡ್ರೆ ಏನಾಗಿರುತ್ತೆ? ಮರ ಕೆಳಗೆ ನಿಂತ್ಕೊಂಡ್ರೆ ನೆರಳು ಅಲ್ವಾ? ಆ ತರ ಮರಗಳನ್ನ ಆಯ್ಕೆ ಮಾಡಬೇಕು. ತೋಟಗಾರಿಕೆಗೆ ಒಂದು ತೆಂಗಿನ ಮಳಿಗೆ ಬೀಜವನ್ನು ಇಡಬೇಕಾದ್ರೆ ಮತ್ತು ಅಡಿಕೆ ಬೀಜವನ್ನು ಇಡಬೇಕಾದ್ರೆ ಆ ಮರದ ಬಿಸಿಲು ಏನಾಗಿರ್ಬೇಕು? ಬೀಳಾಗಿರಬಾರ್ದು. ಅಂತ ಮರಗಳ ಆಯ್ಕೆಯನ್ನು ಇಡಬೇಕು. ಆ ಮರಕ್ಕೆ ಕನಿಷ್ಠ 45ರಿಂದ 50 ವರ್ಷದ ಮರಗಳನ್ನು ಮಾತ್ರ ಆಯ್ಕೆ ಮಾಡಿರಬೇಕು. ಎಷ್ಟು ಬೇಕು? 45ರಿಂದ 50 ವರ್ಷ. 50 ವರ್ಷದ ಮರಗಳನ್ನ ಆಯ್ಕೆ ಮಾಡಬೇಕು. ವೇಗವಾದ ಏನಾಗುತ್ತೆ ಅಂತಂದ್ರೆ ವಯಸ್ಸಾಯ್ತರು ನಮ್ಮ ಕಾಲದಲ್ಲಿ ಅಲ್ವಾ? ಅವಾಗ ಏನಾಗುತ್ತೆ? ಕುಂಠಿತವಾಗ್ತವೆ, ಬೀಜ ಕಮ್ಮಿ ಇರುತ್ತೆ, ಸಣ್ಣ ಆಗ್ತವೆ ಅಂತ ಉದ್ದೇಶದಿಂದ ನಾವೇನ್ ಮಾಡ್ಕೋಬೇಕಂದ್ರೆ 45ರಿಂದ 50 ವರ್ಷದ ಮರ ಏನಾಗಿರುತ್ತೆ? ಚೆನ್ನಾಗಿರುತ್ತೆ, ಬೀಜ ಚೆನ್ನಾಗಿರುತ್ತವೆ, ಒಳ್ಳೆ ಚೆನ್ನಾಗಿ ಹೊಂದುತ್ತವೆ ಎನ್ನುವ ಮಾತನ್ನ ಇಲ್ಲಿ ಹಿರಿಯರು
7 ವರ್ಷಕ್ಕೆ ಮರ ಎಷ್ಟು ಬರುತ್ತೆ? 5 ವರ್ಷದಲ್ಲೇ ಬರುತ್ತೆ. 7 ವರ್ಷದ ನೋಡ್ತಕ್ಕಂಥ ಮರ ಎಷ್ಟು ಕೊಡ್ತಾ 5 ವರ್ಷಕ್ಕೆ ಕೊಡ್ತಾನೆ. ನೋಡಿ, ನಾವು ಒಂದು ತೆಂಗಿನ ಮರ ಹಾಕಿದ್ವಿ. ಆ ಮರ 4 ವರ್ಷ 8 ತಿಂಗಳಿಗೆ ಮರ 8 ಗೊನೆ ತೆಂಗಿನಕಾಯಿ ಇರ್ತದೆ. 8 ವರ್ಷ 8 ಗೊನೆ ತೆಂಗಿನಕಾಯಿ ಎಲ್ಲವೂ ಅಲ್ಲಾಗಿರ್ತದೆ. ಅಷ್ಟು ಎಳೆನೀರನ್ನ ಹಿಡಿದು ಕೆಳ ಮುರ್ಕೊಂಡು ತಿಂದು ಮಾಡ್ಕೊಳ್ತೇವೆ. ನೀವು ನಂಬ್ತಿರ್ಬೇಕು ಅಲ್ವಾ? ಅಂತ ಮರಗಳು ಇದಾವೆ, ಇವತ್ತು ಇದಾವೆ. ಎಳೆನೀರು ಬಂದರೆ ಕೆಲವೊಂದು ಎಲ್ಲ ಸಸ್ಯ ಫಾರ್ಮಲ್ಲಿ ಮಾಡ್ತಾ ಇದ್ದಾರೆ. ಈಗಲೂ ಸಹ ಅಂತ ಮರಗಳನ್ನ ನಾವು ಇಟ್ಕೊಂಡು ಎಷ್ಟಿಂದ 45ರಿಂದ 50 ವರ್ಷದ ಮರ ಆಗಿರಬೇಕು. ಯಾವುದು? ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು ಅಲ್ವಾ? ಈ ಅಡಿಕೆ ಮರಗಳು ಸಹ ಇಂಥವೇ ಇರಬೇಕು, ತೆಂಗಿನ ಮರಗಳು ಇರಬೇಕು. ಹಾಗಾದ್ರೆ ಸರ್ ಮತ್ತೆ ಮುಂದಿನ ಮರಗಳು ಯಾವ ಇರಬಹುದು ಇದಕ್ಕೆ ಅಲ್ವಾ? ನೋಡಿ, ತೆಂಗು ಅಡಿಕೆಗೆ ಮಾತ್ರ ಸೀಮಿತವಾಗಿರುತ್ತೆ. ಇನ್ನೆಲ್ಲವೂ ಸಹ ಬೆಳೆಗಳನ್ನ ಆಯ್ಕೆ ಮಾಡಿ ಸಸ್ಯಗಳನ್ನ ಆಯಾ ವಸ್ತುವಿಗೆ ಮಾತ್ರ ಹಾಕಬೇಕಾಗುತ್ತೆ. ಗೊತ್ತಾಯ್ತಾ? ಯಾಕೆಂತ ಹೇಳಿದ್ರೆ ಸಸಿ ಮಾಡೋದು ಹುಡುಗಾಟಲ್ಲ. ಸಸಿನ ಹೆಂಗ್ ಮಾಡಬೇಕು ತೋಟದಲ್ಲಿ ಹೇಳಿದ್ರೆ ಒಂದು ಎತ್ತರವಾದ ಮಳೆಯನ್ನ ಮಾಡಬೇಕು. ಯಾವನಾಗಲಾದ್ರೆ ಏನಾಗಲಾದ್ರೆ ತೆಂಗನ್ನ ಏನ್ ಮಾಡಬೇಕು? ಎತ್ತರವಾದ ಮಳೆಯನ್ನು ಮಾಡಬೇಕು. ಎತ್ತರ ಮಳೆ ಅಂದ್ರೆ ರೈಟ್ ಬೆಡ್ಡಿಂಗ್ ಅಂತ ಹೇಳ್ತಾರೆ. ಈ ಕಟ್ಟೆ ಇದೆಯಲ್ಲ, ಈ ಕಟ್ಟೆ ಇರಬೇಕು. ಸುತ್ತ ಏಳಕ್ಕೂ ನಾವು ದಿಂಡನ್ನ ಕಟ್ಟಿರ್ಬೇಕು. ನಾವು ದಿಂಡನ್ನ ಕಟ್ಟಿರ್ಬೇಕು. ಈ ಮಳೆಯಲ್ಲಿ ನಾವು ಬೀಜವನ್ನು ಊದ್ಕೊಂತ ಬರಬೇಕು. ಹಿಂಗೆ ಹಿಂಗೆ ಊದ್ಕೊಂತ ಬರಬೇಕು ಬೀಜವನ್ನು ಅಲ್ವಾ? ಈ ಎಲ್ಲ ಬೀಜ ಊದ್ಕೊಂತ ಬಂದಾಗ ಇಲ್ಲಿ ಸಣ್ಣಿಗಿರ್ತಲ್ಲ ಬಳಲನ್ನ ಮಣ್ಣು ಅಥವಾ ಬಳಲನ್ನು ತುಳಿಬೇಕು. ಒಂದೊಂದು ಆಚೆ ತಗೋಬೇಕು. ನೀವು ಹೆಂಗೆ ಸುಮ್ಮನೆ ಮಾತಲ್ಲ, ಸಸಿ ಮಾಡೋದು ಹುಡುಗಾಟ ಮಾತಲ್ಲ. ಒಂದು ತೊಟ್ಟಿಲಲ್ಲಿ ಮೊಬೈಲ್ ಸಾಕಬೇಕಾಗುತ್ತೆ. ಅದರಿಂದ ಆದಾಯ ಇದೆ, ಆದಾಯ ಇರ್ತಾನೆ. ಹೌದನಾ? ಒಂದು ತೆಂಗಿನ ಮರಕ್ಕೆ ಬೀಜ ದುಡ್ಡು ಎಷ್ಟು ಗೊತ್ತಾ? ಬೀಜಕ್ಕೆ 200 ರೂಪಾಯಿ. ಒಂದು ಗಿಡಕ್ಕೆ ಎಷ್ಟು? 200 ರೂಪಾಯಿ. ಒಂದು ಸಾಮಾನ್ಯವಾಗಿ ಒಂದು 200-300 ಸಸಿಯನ್ನ ಸಾಕಿದ್ರೆ ದುಡ್ಡು ಎಷ್ಟಾಗ್ತದ? ಒಂದು ಮಡಿಯಲ್ಲಿ ಒಂದು 200 ಗಿಡದ ಒಂದು ಗೋಲ್ಡನ್ನ ನಾವು ಹಾಕಿದ್ರೆ ದುಡ್ಡು ಎಷ್ಟಾದ್ರು? ಎಷ್ಟಾದ್ರು? ಮಾತ್ರ 10,000. ಯಾಕೆ 200 ಇಂಟು 100 ಒಂದು ಮರಕ್ಕೆ ಎಷ್ಟು? ಗಿಡಕ್ಕೆ 200 ರೂಪಾಯಿ ಇಂಟು 100 ಮರ, 100 ಸಸಿಗಳು ಎಷ್ಟಾದ್ರು? ಎಷ್ಟಾದ್ರು? 20,000 ಅಲ್ವಾ? 20,000 ಎಷ್ಟು ತಗೊಂಡ್ರಿ ನೀವು? ಈಗ 10 ಇಂಟು 10 100 ಅಡಿ ಜಾಗದಲ್ಲಿ ಎಷ್ಟು ತಗೊಂಡ್ರಿ ನಾವು? 20,000 ತಗೊಂಡಿದ್ದೀವಿ. ನೋಡಿ, ನೀವೇನ್ ಭಾರಿ ಕಷ್ಟಪಡಲ್ಲ. ಇದು ಕಷ್ಟಪಡೋ ಮಾತೇ ಇಲ್ಲ. ಗೊತ್ತಾಯ್ತಾ? ಯಾಕೆ ಕೇಳಿದ್ರೆ ಇಷ್ಟು ಜಾಗದಲ್ಲಿ ನಾವು 100 ರೂಪಾಯಿಯನ್ನ ಎಷ್ಟು 20,000 ತೆಗೆದಿದ್ದೀವಿ. 100 ಕೋಟನ್ನ ಹಾಕಿ ಒಂದೇ ವರ್ಷದ ಅವಧಿ 20,000. ನಾನು ಯಾಕೆ ಅರ್ಥ ಮಾಡ್ಕೊಂಡೆ? ಅದೇ ಮಡಿಕೆಯನ್ನ ಇನ್ನೊಂದು ಯಾವುದು ಅಡಿಕೆ ಮಡಿಕೆಯನ್ನ ಹಾಕಬೇಕು. ಅಡಿಕೆ ಅಲ್ವಾ? ಅಡಿಕೆ ಎಲ್ಲಿ ಬೆಳಿತೀವಿ ನಾವು? ತೋಟ ಬೆಳಿತೀವಿ ನಾವು. ಅಡಿಕೆ ಸಸಿಗಳನ್ನ ಏನ್ ಮಾಡ್ತೀವಿ? ಒಂದು ಸ್ವಲ್ಪ ಒಂದು ಪ್ರಮಾಣದಲ್ಲಿ ಗೋಣಿ ಚಿನ್ನದಲ್ಲಿ ಹಾಕಿದೆ. ಗೋಣಿ ಚಿನ್ನದಲ್ಲಿ ಹಾಕಿಬಿಟ್ಟು ನೀವು ಭತ್ತದ ಸ್ನಾನ ಮಾಡ್ತೀರಲ್ಲ, ಸ್ನಾನ ಮಾಡಿದ್ರೆ ಯಾವಾಗ ಯಾಕೆ ಸ್ನಾನ ಮಾಡಿ ಹಸಿರು ಹಾಕ್ಬೇಕಲ್ಲಿ ಆ ಭತ್ತದ ಹಸಿರವನ್ನ ಇಟ್ಬಿಡಿ. ಎಲ್ಲಿ ಬರ್ತದ ಗಂಟು ಕಟ್ಟಿ ಒಳ್ಳೆ ಬೀಜವನ್ನು ಆಗಿ ಮಾಡಿ ಗಂಟು ಕಟ್ಟಿ ಬಟ್ಟೆ ಇಟ್ಬಿಡಿ. ಅರ್ಥ ಮಾಡ್ತೀರಾ? ಆ ನಂತರ ಏನ್ ಮಾಡ್ಬೇಕು ಅಂತಂದ್ರೆ ಕಟ್ಟಿ ಆದ ನಂತರ ಮುಂಗಾರು ಮಳೆ ಬರೋ ಟೈಮಲ್ಲಿ ಅದು ಮೈಕೆ ಹೊಡಿಬೇಕು. ಯಾವಾಗ ಮುಂಗಾರು ಮಳೆ ಬಂದು ಹುಡುಗ ಸಿಕ್ಕಂತ ಕರಿತಾರಲ್ಲ, ಅವಾಗ ಎಲ್ಲ ಮಳೆಗಳು ಒಟ್ಟಂತ
ಸಿಡಿತಾ ಹೋಗ್ತೀನಿ. ಅವಾಗ ಏನಾಗುತ್ತೆ, ಆ ಚೀಲ ನೆಂದು ಏನಾಗುತ್ತೆ, ಹೀಗಾಗಿ ಏನ್ ಮಾಡ್ತವೆ, ಬೀಜ ಎಲ್ಲ ಕೊಳೆತು ಏನಾಗ್ತವೆ, ಮೊಳಕೆ ಬರ್ತವೆ. ಆ ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಅದನ್ನ ತಗೊಂಡೋಗಿ ಎಲ್ಲಾ ಪಾಕೆಟ್ಗಳಿಗೆ ಡಿವೈಡ್ ಮಾಡಬೇಕು. ಒಂದು ಲೈನ್ಗೆ ಎಷ್ಟಿರಬೇಕು, 70 ರಿಂದ 80 ಸಸಿಗಳನ್ನು ಲೈನ್ ಮಾಡಬೇಕು. ಹೀಗೆ ಲೈನ್ ಮಾಡ್ತಾ ಹೋಗ್ತದೆ. ಅದು ಎಲ್ಲಿರ್ಬೇಕು ಅಂತ ಒಂದು ಗುಂಡಿ ಮಾಡೋಕೆ, ಗುಂಡಿ ಮಾಡಬೇಕು. ಎಲ್ಲ ಏನಿರ್ತಲ್ಲ ಒಂದು ಗುಂಡಿ ಮಾಡಬೇಕು. ಗುಂಡಿಯಲ್ಲಿ ಎಷ್ಟಿರಬೇಕು, ಸುಮಾರು 3/4 ಅಡಿ ಆಗುತ್ತಾ ಗುಂಡಿ ಇರಬೇಕು. ಆದ್ದರಿಂದ ಆ ಗುಂಡಿ ಒಳಗೆ ಇನ್ನೊಂದು ಪಾಕೆಟ್ಗಳನ್ನು ಇಡಬೇಕು. ಇಟ್ಟು 1 ತಿಂಗಳಿಗೆ ಒಂದ್ಸಲ, 20 ದಿವಸಕ್ಕೊಂದ್ಸಲ ಏನ್ ಮಾಡಬೇಕು, ಗುಂಡಿಗೆ ನೀರನ್ನ ಒಂದ್ಸಲ ಬಿಟ್ಟು ಸಾಕು. ಈ ಪದೇ ಪದೇ ಆಗಬೇಕಿಲ್ಲ. ಎಲ್ಲಾ ಪಾಕೆಟ್ ಒಳಗಡೆ ಏನಾಗಿರ್ತದೆ, ಓದಿಕೊಳ್ಳುತ್ತೆ. ಅವಷ್ಟು ನೀರನ್ನ ತಗೊಂಡಿರ್ತದೆ ನೀರು ಅಲ್ವಾ, ಅರ್ಥ ಮಾಡ್ತೀರಾ? ಹಾಗಾದ್ರೆ ಸರ್ ಗಿಡ ಕೇಳದಂಗೆ ಅಂತ ಕೇಳ್ಬೋದು. ಸರ್ ಗಿಡ ಕೇಳದಂಗೆ ಇದೆಲ್ಲ ಇಟ್ಬಿಟ್ರಿ, ಈ ತೆಂಗಿನ ಮಲ್ಲಿಗೆ ಗಿಡದಲ್ಲಿ ನೀವು ಇಟ್ಟಿರ್ತೀರಲ್ಲ ಮಲ್ಲಿಗೆಯನ್ನ, ಇಲ್ಲಿಂದ ಇಟ್ಕೊಂಡ ಹೋಗ್ತೀರಾ, ಹಿಂಗ್ ಗಿಡ ಬರುತ್ತಾ? ಮತ್ತೆ ಯಾಕಡೆ ಇಟ್ಕೊಂಡು ಹೋಗ್ಬೇಕವ, ಯಾಕಡೆ ಇಟ್ಕೊಂಡು ಹೋಗ್ಬೇಕು, ಈ ಉಲ್ಟಾ ಕಿತ್ತಂತ ಹೋಗ್ಬೇಕು. ಇಲ್ಲಿಂದ ಕಿತ್ತಂತ ಹೋಗ್ಬೇಕು. ನೀವು ಹೆಂಗ್ ಬೇಕಂತ ಕೇಳ್ಬೋದ್ರೆ ಏನಾಗುತ್ತೆ, ಮಲ್ಲಿಗೆ ಕಟ್ಟಾಗುತ್ತೆ. ಹಿಂಬದಿಯಿಂದಲೇ ಕಿತ್ಕೊಂಡು ಹೋಗ್ಬೇಕು. ಸಸಿ ಬೆಳೆ ಸುಳ್ಳು ಮಾತಲ್ಲ. ಭತ್ತ ಬೆಳೆಯಬಹುದು, ಅವ್ನು ನಾಟಿ ಮಾಡಬಹುದು. ಸಸಿ ಬೆಳೆದು ಬಹಳ ಕಷ್ಟ. ಸಸ್ಯ ಚೆನ್ನಾಗಿ ಬಂತು ಅಂತಂದ್ರೆ ಭತ್ತ ನಿಮ್ಮ ಮನೆಗೆ ಇದಿರಂತ. ಮಳಿಗೆ ಅಡಿಕೆಗಳ ಚೆನ್ನಾಗಿ ಮಳಿಗೆ ಚೆನ್ನಾಗಿ ಬಂತು ಅಂದ್ರೆ ಅಡಿಕೆ ಗಿಡ ಮನೆ ಬರುತ್ತೆ ಅಂತಂದ್ರೆ ಅದ ಹೇಳಿದ್ ನಾನು. ಹೌದಾ? ಹತ್ತಿ ಚೆನ್ನಾಗಿ ಬೀಜ ಚೆನ್ನಾಗಿ ಹೋಗಿದ್ರೆ ಹತ್ತಿ ಚೆನ್ನಾಗಿ ಹೊಡೆಯುತ್ತೆ. ಅದು ರೋಗ ನಂತರ ಏನು ಮಾಡಿಲ್ಲ ಅಂತಂದ್ರೆ ಯಾವುದು ಬೆಳೆ ಬರಂಗಿಲ್ಲ. ಗೊತ್ತಂದ್ರೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾವು ಮತ್ತೆ ಈ ಸಸಿಗಳನ್ನ ಎಂತವರೆಗೂ ಉತ್ತಮವಾಗಿರ್ಬೇಕು, ಉತ್ತಮ ಬೀಜ ಆಗಿರ್ಬೇಕು. ಉತ್ತಮ ಬೀಜ ಅಂತ ನಮ್ಗೆ ಏನಾಗ್ತದೆ, ಉತ್ತಮ ಬೆಳೆ ಬರುತ್ತೆ ಅಂತ ನಾವು ತಿಳ್ಬೇಕು. ಅಷ್ಟೇ ಅಲ್ಲ, ಪೇರು ಅಷ್ಟನೆಯ, ಸಪೋಟನು ಅಷ್ಟನೆಯ, ಹಲಸು ಅಷ್ಟನೆಯ. ಹಲಸನ್ನ ಎಲ್ಲಿ ಬೆಳಿತಪ್ಪ ಅಂತಂದ್ರೆ ತೋಟದ ಬದಿಯಲ್ಲಿ ಅಥವಾ ಮೂಲೆಗಳಲ್ಲಿ ಹಾಕ್ತೀವಿ. ತೋಟದ ಬದುಗಳಲ್ಲಿ ಮತ್ತು ಯಾವಾಗಲೂ ಮೂಲೆಗಳಲ್ಲಿ ಹಾಕಿರ್ತೀವಿ. ಅದು ಯಾಕೆ ಅಲ್ಲೇ ಹಾಕ್ಬೇಕು ನಾವು, ಯಾಕೆ ಅಲ್ಲೇ ಹಾಕ್ಬೇಕು ಅಂತ, ಯಾಕೆ ಜಾಗವನ್ನ ಜಾತಿ ಅವಶ್ಯಕತೆ ಅನ್ಸಿದ್ ಮಾಡಿ ಅಲ್ವಾ. ಜಾಗ ಸುಮಾರು 25 ಮಾತ್ರ ಜಾಗ ಅಲ್ಲಿ ತಣ್ಣು ಸಿಗ್ತವೆ, ಅಲ್ಲಿ ತಣ್ಣು ಸಾಕಷ್ಟು ಸಿಗ್ತವೆ, ಹಣ್ಣು ಸಿಗ್ತವೆ. ಪುನಃ ಏನಾಗ್ತದೆ, ಏನ್ ಮಾಡುತ್ತೆ, ಮರ ಸಿಗುತ್ತೆ, ಆದ್ರೆ ಹಣವೂ ಸಿಗುತ್ತೆ. ಅದಕ್ಕೆ ಒಂದ ಬದಿಗಳಲ್ಲಿ ಒಂದೊಂದು ಮರಗಳನ್ನ ಹಾಕಬೇಕು. ಅದು ಯಾವ ಅದಷ್ಟೇ ಇಟ್ಟವಾಗುವುದು. motor.